ಎಲ್ರಿಗೂ ನಮಸ್ಕಾರ. ಲಕ್ಕಿ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಾಸ್ತಿ ದಿವಸದ ವ್ಲಾಗ್ ಬಂದಿದ್ದೀನಿ, ಲಾಂಗ್ ಫಾರ್ಮೇಟ್ ಬ್ಲಾಗ್ಸ್ಗೆ. ಇಷ್ಟು ದಿವಸ ಮಿನಿ ಬ್ಲಾಗ್ಸ್ ಮಾಡ್ತಿದ್ದೆ. ಸೊ ಅದಕ್ಕೆ ಇವತ್ತು ಎಷ್ಟು ಕ್ಲಿಪ್ಸ್ ಆಗುತ್ತೆ ಅಷ್ಟು ಅಟ್ಯಾಚ್ ಮಾಡಿ ಅಷ್ಟೊಂದು ನಿಮ್ ಮುಂದೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮರಿಲೇಬೇಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡಿಗೆ ಇಲ್ಲೆಲ್ಲೋ ರೆಸಾರ್ಟ್ ಗೊತ್ತಂತೆ, ಸೊ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್, ನೋಡೋಣ ಯಾವ ರೆಸಾರ್ಟ್ ಕರ್ಕೊಂಡು ಹೋಗ್ತಾನೆ ಅಂತ ಹೋಗ್ತಾ ಇದ್ದೀನಿ. ದಾರಿಯೆಲ್ಲ ಅರ್ಧ ವೀಡಿಯೋಗಳು ಮಾಡ್ಕೊಂಬಂದ್ರಿ, ನೋಡಿದ್ರೆ ವಾಯ್ಸ್ ಚೆನ್ನಾಗೇ ಇಲ್ಲ. ಇದು ಯಾವುದೋ ನಾನು ಮೈಕ್ ಇಸ್ಕೊಂಡೆ ಗೈಸ್, ದರಿದ್ರದ್ದು ಅದು ಮೈಕು, ಕ್ವಾಲಿಟಿನೇ ಚೆನ್ನಾಗಿಲ್ಲ. ಸೊ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡ್ರಿ. ಸೊ ರೆಸಾರ್ಟ್ ಒಳಗಡೆ ಬಂದಿದ್ದೀರಿ ಗೈಸ್, ಎಲ್ಲ ಸುತ್ತ ಆಡ್ಕೊಂಡಿದ್ದೀರಿ. ಚೆನ್ನಾಗೈತೆ ಗೈಸ್, ಒಂಥರ ಪೀಸ್ ಚೆನ್ನಾಗಿದೆ. ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಐತೆ ಅಂತಂದ, ಕರ್ಕೊಂಡು ಹೋಗ್ತಾವನೆ. ಬನ್ನಿ ಗೈಸ್ ಹೋಗೋಣ ಅಂತ. ಎಲ್ಲೋ ಐತೆ, ಅಲ್ಲೇ ಐತೆ ನಡಿ ಮಚ್ಚಿ, ಮುಂದ್ಗಡೆ ಐತಂತೆ ಗೈಸ್. ಮೊದಲೆಲ್ಲ ಬಿಡ್ತಾ ಇದ್ರಾ? ಇಲ್ಲ ಮಚ್ಚಿ, ಇವಾಗ ಬಿಡ್ತಾ ಇರೋದು. ಮೊದಲೆಲ್ಲ ಬಿಡ್ತಾ ಇರಲಿಲ್ಲ ಅಂತೆ ಗೈಸ್. ಚೆನ್ನಾಗೈತಾ ನೀರು? ಓ ನೀರು ಫುಲ್ ಚೆನ್ನಾಗಿಲ್ಲ ಗೈಸ್, ಫುಲ್ ಗಲೀಜಾಗೋಗ್ಬಿಟ್ಟೈತೆ. ಯಾವ್ದಾವ್ದೋ ಮೋಟ್ರ್ಗಳ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀರಿ, ಆಮೇಲೆ ಕರೆಂಟ್ ಗಿರೆಂಟ್ ಹೊಡೆದ್ಬಿಟ್ಟು ಇದೇ ಲಾಸ್ಟ್ ಬ್ಲಾಗ್ ಆಗ್ಬಿಟ್ರೆ, ಇದ್ಯಾವುದೋ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಇರಬೇಕು. ಆದರೂ ಇದನ್ನು ಇವ್ರ ಕೋರ್ಟ್ನ ಏನು ಮಾಡಿದ್ದಾರೆ ನೋಡಿ ಗೈಸ್, ಇಲ್ಲೊಂದು ಫಂಕ್ಷನ್ ಮಾಡೋ ಥರ ಮಾಡಿದ್ದಾರೆ ನೋಡ್ರಿ. ಬ್ಯಾಸ್ಕೆಟ್ ಬಾಲ್ ಕೋರ್ಟು ಚೆನ್ನಾಗಿದೆ ಗೈಸ್ ಒಂಥರ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಬಂದರೆ ಹೋಗಿ ನೋಡೋಣ ಅಲ್ಲೂ ಬಿಡು. ಸೊ ಈಗ ದೇವಸ್ಥಾನ ಒಳಗಡೆ ಹೋಗ್ತೀವಿ, ಯಾವುದೋ ದೇವಸ್ಥಾನ ಅಂತ ಗೊತ್ತಿಲ್ಲ. ಸೊ ಈ ರೆಸಾರ್ಟಾಗಿ ಈ ಥರ ಒಂದು ದೇವಸ್ಥಾನ ಇಕ್ಕಿದ್ರೆ ಚೆನ್ನಾಗಿರ್ತೈತೆ ಗೈಸ್. ಇದು ಯಾವುದೋ ದೇವರು ಗೈಸ್ ಸಿಕ್ಕವ್ರೆ. ಸೊ ಚೆನ್ನಾಗಿದೆ ಗೈಸ್ ಒಂಥರ. ಸೊ ಇಲ್ಲೆಲ್ಲ ರೂಮ್ಗಳೆಲ್ಲವೇ ಗೈಸ್. ಆದರೂ ಪ್ಲೇಸು ನೈಟ್ ಸ್ಟೇ ಚೆನ್ನಾಗೈತೆ, ಒಂಥರ ಪೀಸಾಗಿದೆ. ಒಳಗಡೆ ಹೋಗೋಕ್ಕಾಗಲ್ಲ ನೋಡಿ, ಮುಚ್ಚಾಕ್ಬಿಟ್ಟವ್ರೆ. ಇಲ್ಲಿಂದ ಬರ್ಬೋದು ಮಚ್ಚಿ, ಆ ಸೈಡಿಂದ ಬರ್ಬೋದು. ನೋಡೋಣ ಆದರೆ ಬರೋಣ. ಏನಾದ್ರೆ ಏನು ಇವಾಗ ಏನು ಆಡ್ತೀರಾ ನಾವು? ಅಲ್ಲ ಹೇಳು, ಇವಾಗ ಆಡ್ತೀರಾ? ಇಲ್ಲೆಲ್ಲ ಗೇಮ್ಸ್ಗಳು ಇಕ್ಕವ್ರೆ ಗೈಸ್, ಇವೆಲ್ಲ ನಾವು ನೋಡೇ ಇಲ್ಲ. ಸೊ ಇವತ್ತೇ ನಾನು ಬಂದಿದ್ದು ಈ ರೆಸಾರ್ಟ್ಗ ನೋಡ್ರಿ, ಗೇಮ್ಸ್ಗಳೆಲ್ಲ ಇಕ್ಕವ್ರೆ. ಬಂದ್ರಿ ಹೋಗಿ ನೋಡೋಣ ಅಲ್ಲಿ ಒಂತಾಗ. ಜಿಪ್ ಲೈನ್ ನೋಡಿ ಗೈಸ್, ಎಲ್ಲ ಉಷ್ಟಾಗೋಗ್ಬಿಟ್ಟೈತೆ ಜಿಪ್ ಲೈನ್ ಎಲ್ಲ. ಜಿಪ್ ಲೈನ್ ಅಂತಾರೆ, ಜಿಪ್ ಲೈನೇ ಅದು. ಜಿಪ್ ಲೈನ್ ಇಷ್ಟಗಳಿಗೆ ಐತೆ ಅದೇ ನೋಡಿ ಗೈಸ್, ಇಷ್ಟೇ ಗೈಸ್ ಹೈಟು ಜಿಪ್ ಲೈನ್ದು ನೋಡಿ, ಇಷ್ಟೇ ಇರೋದು ಹೈಟು. ಇದು ಜಿಪ್ ಲೈನು. ಸೊ ಇಲ್ಲೆಲ್ಲ ಗೇಮ್ಸ್ ಇಕ್ಕವ್ರೆ, ಬಾ ನೋಡೋಣ ಏನು ಗೇಮ್ಸ್ ಅಂತ. ಗೇಮ್ಸ್ಗಳೆಲ್ಲ ಇಕ್ಕವ್ರೆ ಗೈಸ್ ಇಲ್ಲಿ. ಓ ಎಲ್ಲ ತೆಗ್ದಾಕೋರೆ ಗೈಸ್. ಅದೇ ಗೈಸ್, ಇದನ್ನ ರೆಸಾರ್ಟ್ ಥರ ಮಾಡೋರೆ. ಸೊ ಆಮೇಲೆ ಎಸ್ಬಿಟ್ಟು ಚೌಟ್ರಿ ಥರ ಮಾಡಾಕಿದ್ದಾರೆ. ಇಲ್ಲೆಲ್ಲ ಫಂಕ್ಷನ್ಗಳು ಅದು ಇದು ಮಾಡ್ತಾ ಇರ್ತಾರೆ ನೋಡ್ರಿ. ಇಲ್ಲೆಲ್ಲ ಇಕ್ಕಿದ್ರು ಗೇಮ್ಸ್ ಆಡೋದೆಲ್ಲ, ಎಲ್ಲ ತೆಗ್ದಾಕವ್ರೆ ಗೈಸ್. ಆದ್ರೂ ಚೆನ್ನಾಗಿದೆ ಗೈಸ್ ಒಂಥರ. ಇದು ಇವ್ರು ಇಕ್ಕಿರೋಂಥ ಲೊಕೇಶನ್ ಚೆನ್ನಾಗಿದೆ ನೋಡ್ರಿ. ಗೇಮ್ಸ್ಗಳೆಲ್ಲ ಒಳಗಡೆ ಸಿಕ್ಬಿಟ್ಟವ್ರೆ ಅಂತ, ಆಡೋದೇ ಬೇಡ ಅಂತ. ಸೊ ಗೈಸ್ ಇಲ್ಲಿ ಹಿಂದೆ ಬಂದ್ರಿ, ಇಲ್ಲೆಲ್ಲ ಟಾಯ್ಲೆಟ್ಗಳವೆ ಇಲ್ಲಿ ನೋಡಿಕೊಂಡು. ಸೊ ಇವೆಲ್ಲ ಏನು ಮಾಡ್ತಾವೆ ಇಲ್ಲಿ ಅಂತ ಗೊತ್ತಿಲ್ಲ. ಏನೋ ನಿನ್ನ ಹೆಸರು? ಓ ನಿನ್ನ ಫ್ರೆಂಡು ಮಚ್ಚಲಿ, ಫ್ರೆಂಡು. ಸೊ ಗೈಸ್ ಬನ್ನಿ, ನಮ್ಮ ಫ್ರೆಂಡ್ ಇವಾಗ ಜಿಪ್ ಲೈನ್ ಆಡ್ತಾನಂತೆ, ನೋಡೋಣ ಬಾ ಒಂದ್ಸಲಿ ಎಕ್ ನೋಡೋಣ ಒಳ್ಳೆ ಮೇಲ್ಕ. ಆಮೇಲೆ ಬಿದ್ಗಿದ್ದು ಹೋಗ್ಬಿಟ್ಟಿದ್ರೆ ಕಷ್ಟ ಅದೇ ಗೈಸ್. ನೋಡಿ ಗೈಸ್ ಜಿಪ್ ಲೈನ್ ಎಷ್ಟು ಹೈಟ್ ಇದೆ, ಒಂದು 40 ಅಡಿ 50 ಅಡಿ ಅಂತ ಗೈಸ್. ಅಷ್ಟಿಲ್ಲ ಗೈಸ್, ನೋಡಿ ಗೈಸ್ ಇಷ್ಟೇ ಗೈಸ್ ಹೈಟ್ ಇರೋದು. ಇದು ಜಿಪ್ ಲೈನು ಸುಮ್ಮನೆ ಚಿಕ್ಕ ಮಕ್ಳು ಬಂದಾಗ ಆಡ್ಕೊಂಡ್ಲಿ ಅಂತ ಮಾಡೋರೆ. ತಗ್ಲಲ್ಲ ಮುಚ್ಚಿ ಕ್ಲೋಸ್ ಮಾಡಕ್ ಬಿಟ್ಟವ್ರಲ್ಲ ಜಿಪ್ ಲೈನ್ ನಲ್ಲಿ. ಸೊ ಒಂಥರ ಚೆನ್ನಾಗಿದೆ ಅಷ್ಟೇ ಗೈಸ್, ಚಿಕ್ಕ ಮಕ್ಳು ಆಡ್ಕೊಂಡ್ಲಿ ಅಂತ ಮಾಡಿರೋದು ಚಿಕ್ಕದಾಗಲೇ. ನೀನಂತವ್ರ ಕತ್ತೆಗಳು ಅಂತ ಆಡೋದಕ್ಕಲ್ಲ, ಚಿಕ್ಕ ಮಕ್ಳು ಆಡೋಕೆ ಇಕ್ಕಿರೋದು. ಇವ್ನು ಗೈಸ್ ಬಂದಿಷ್ಟೊತ್ತ ಸ್ವಿಮ್ಮಿಂಗ್ ಪೂಲಾಗ ಆಡೋಣ ಅಂತ ಬಂದ. ಸ್ವಿಮ್ಮಿಂಗ್ ಪೂಲ್ ನೋಡ್ರೇನೆ ಸೇಕ. ಇದು ಆಡೋ ಥರ ಸ್ವಿಮ್ಮಿಂಗ್ ಪೂಲ್ ಗೈಸ್ ನೋಡಿ, ಇದು ಆಡೋ ಥರ ಆಯ್ತಾ. ಫಿಶ್ಗಳೇನೋ ಬಿಟ್ಟವ್ರೆ, ಚೆನ್ನಾಗೈತೆ. ಇದ್ರಲ್ಲಿ ಆಡ್ತಾ ಇರೋ ನೋಡು, ಅಲ್ಲಿ ಫಿಶ್ಗಳು ಅಲ್ಲಿದ್ರಿ. ಇನ್ನೇನದು ಕಣ್ಣಕ್ಕೆ ಏನು ಹಾಕೊಂಡಿದ್ಯಾ ಮಚ್ಚ? ಅಲ್ಲೇ ಇದಿಲ್ಲ ಫಿಶು. ಎಲ್ಲೋಗಕ್ಕಾಗ್ತೈತೆ ಅಲ್ಲಿ? ಏ ಆಗಲ್ಲ ಬರೋ. ಸೊ ಎಷ್ಟು ಚೆನ್ನಾಗಿದೆ ಒಂಥರ ನೋಡ್ರಿ. ಇಲ್ಲಿರೋಂಥ ಫೋಟೋ ಶೂಟಿಂಗ್ಗಳಿಗೆಲ್ಲ ಚೆನ್ನಾಗಿದೆ. ಇದಕ್ಕಿಂತ ದೊಡ್ಡದಾಗೂ ಐತೆ ಗೈಸ್ ಬೇರೆ ಕಡೆ ಎಲ್ಲ. ಆದರೂ ಸುಮ್ಮನೆ ಐತೆ, ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಬನ್ನಿ ಗೈಸ್ ಈಚ್ ಕಡೆ ಹೋಗೋಣ. ಕ್ಯಾಮ್ರಾಗಳೆಲ್ಲ ಮೇಲೆ ಇರೋದು ನೋಡಿದ್ದೀನಿ. ಇಲ್ಲಿ ಮರಕ್ಕೆ ಹಾಕಿರೋದು ಇವತ್ತೇ ಗೈಸ್ ನೋಡ್ತಾ ಇರೋದು. ಗೋಡೆಗೆ ಹಾಕಿರೋದು ನೋಡಿದ್ದೀನಿ.
ಆದರೆ ಇಷ್ಟು ಕೆಳಕ್ಕ ಇದು ಏನು ಕವರ್ ಮಾಡ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್ ಜಾಸ್ತಿ ವೀಡಿಯೋ ಮಾಡಿದ್ನಿ, ಒಂದು ಅರ್ಧ ವೀಡಿಯೋ ಮಾಡಿದ್ನಿ. ನೋಡಿದ್ರೆ ವಾಯ್ಸ್ ಕ್ಲಿಯಾರಿಟಿನೇ ಇಲ್ಲ, ವಾಯ್ಸ್ ಫುಲ್ಲು ಬ್ರೇಕ್ಔಟ್ ಆಗಿದೆ ಈ ಒಂದು ಮೈಕಿಂದ. ಸುಮ್ಮನೆ ಕಾಸು ಕೊಟ್ಟು ಇಸ್ಕೊಂಡೆ, ವೇಸ್ಟು ಗೈಸ್ ಈ ಮೈಕು. ಯಾರು ಇಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಬಾಕ್ಸು ಬಿಲ್ಲೆಲ್ಲ ತೋರಿಸ್ತೀನಿ, ವೇಸ್ಟು ಗೈಸ್ ಈ ಮೈಕು. ನಿಜವಾಗ್ಲೂ ಕ್ವಾಲಿಟಿನೇ ಬರ್ತಾಯಿಲ್ಲ. ಸೊ ಗೈಸ್ ಈಗ ಈಚೆಗೆ ಬಂದಿದ್ದೀರಿ ಹೋಗೋಣ ಅಂತ. ಸೊ ಹಂಗೆ ಇಲ್ಲಿ ಎತ್ತಿನ ಬಂಡಿ ಐತೆ. ಇವನಂತೂ ಎತ್ತಿನ ಬಂಡಿ ಮಕ್ಕ ನೋಡಿಲ್ಲ, ಇವಾಗಲೂ ನೋಡ್ಕೊಳ್ಳಿ ಅಂತ ಬಂದಿದ್ದೀನಿ. ಇವನು ಫೋನಾಗೆ ಮುನ್ಗೋಗ್ಬಿಟ್ಟಿರ್ತಾನೆ, ಇನ್ನೆಲ್ಲಿ ನೋಡ್ತಾನೆ ಹೇಳಿ ಗೈಸ್. ಇಲ್ಲಿ ಯಾವುದೋ ಒಂದು ದೊಡ್ಡ ಜಿಪ್ ಲೈನ್ ಇದೆ ನೋಡಿ ಗೈಸ್, ಚೆನ್ನಾಗಿದೆ ಗೈಸ್. ಇದು ಕಲೆಕ್ಷನ್ ಎಲ್ಲೈತೆ? ಹಾಂ ಅಲ್ಲಿ, ಓ ಅಲ್ಲಿ ಲಾಸ್ಟ್ ಅಲ್ಲೈತೆ ನೋಡಿ ಗೈಸ್ ಕಲೆಕ್ಷನ್ನು. ಅಲ್ಲಿ ಏನೋ ಇದಿನ್ನೂ ರೆಡಿ ಮಾಡ್ತವ್ರೆ ಅನಿಸ್ತೈತೆ ಗೈಸ್. ಇದೇನೋ ನಂಗೆ ಅನ್ಸ್ದಂಗೆ ಎಲ್ಲ ಈಗ ಹೊಡೆದಾಕಿರೋದು ಏನಕ್ಕಂದರೆ ಇವೆಲ್ಲ ಕಿತ್ತಾಕಿರೋದು. ಇನ್ನೂ ಚೆನ್ನಾಗಿ ಹೊಸ್ದಾಗಿ ಕಟ್ಟಿ ಮಾಡೋಣ ಅಂತ ಮಾಡ್ತವ್ರೆ ಅಂತ. ಓ ಇದು ಇವಂದು ಮದುವೆ ಬ್ರೇಕಪ್ ಆದಾಗ ಆವಾಗ ನಿಲ್ಸಿರೋ ಕಾರ್ ಅನಿಸ್ತೈತಿ ಇದು. ಜಾಸ್ತಿ ದಿವಸ ಆಗೈತೆ ಗೈಸ್ ಈ ಕಾರ್ ನಿಲ್ಸಿ. ನೋಡಿ ಚೆನ್ನಾಗಿದೆ ಗೈಸ್, ಒಂಥರ ನೋಡ್ಸ ಎತ್ಕೊಂಡು ಹೋಗ್ಬಿಡೋ ಕಾರು ಮನೆ ಎತ್ಕೊಂಡೋಗಿ ಇರ್ತೀನಿ. ಸೊ ಬನ್ನಿ ಗೈಸ್ ಎಲ್ಲ ನಾವು ಹೋಗಿ ಏನಾದರೂ ಜ್ಯೂಸ್ ಕುಡ್ಕೊಂಡು ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ಜ್ಯೂಸ್ ಇಸ್ಕೊತವನೆ. ಸೊ ಜ್ಯೂಸುಗಳನ್ನ ಹಿಡ್ಕೊಂಡು ಈ ನನ್ನ ಮಗನು ಇಲ್ಲಿ ಫೋಟೋ ಶೂಟಿಂಗ್ ಮಾಡ್ಕೊಂಡು ಕುಡಿಯೋಣ ಅಂತ ಬಂದವನೆ. ಇದು ಯಾವುದೋ ಒಳ್ಳೆ ಹತ್ರ ಗೈಸ್. ನೋಡಿ ಗೈಸ್ ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ, ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನೀರೆಲ್ಲ ನೋಡಿ ಗೈಸ್ ಯಾವ ಥರ ಫ್ಲೋ ಆಗ್ತಿದೆ. ಸೊ ಇಲ್ಲಿ ಕರ್ಕೊಂಬಂದವನೆ, ಇಲ್ಲಿ ಕುಡಿಯೋಣ ಹಬ್ಬ ಚೆನ್ನಾಗಿರ್ತೈತೆ ಅಂತ. ಹಂಗೆ ಫೋಟೋ ಶೂಟಿಂಗ್ಲೆಲ್ಲ ಹಿಡ್ಕೊಂಡು ಹೋಗ್ತೀರಿ ಗೈಸ್. ಅಲ್ಲೇ ನಿಂತಿದ್ರಿ, ಇಲ್ಲಿ ಬಂದು ನೋಡಿದ್ರಿ ಗೈಸ್. ನೋಡಿ ಗೈಸ್ ಇಲ್ಲೂ ಚೆನ್ನಾಗಿದೆ. ನೀನೇನಾದರೂ ಬಿದ್ದರೆ ವಾಪಸ್ ಬರೋಕ್ಕಾಗಲ್ಲ. ನಡಿ ಮಚ್ಚಿ ಎಲ್ಲ ಹೋಗೋಣ. ಓ ಅಲ್ಲಿ ಹೋಗ್ಬಿಡು, ಕೊಟ್ಬಿಡು. ಮುಂದೆ ಕೊಡ್ತೀಯ ಹಿಂದೆ ಕೊಡ್ತೀಯಾ? ನೀನೇ ಕೊಡು ಮಚ್ಚಿ. ಚೆನ್ನಾಗಿದೆ. ನಮ್ಮ ಫ್ರೆಂಡ್ ಏನೋ ಅಲ್ಲಿ ಹೋಗೋಣ ಹೋಗಿ ಕಾಣಿದ ಅಲ್ಲಿ ಸುಮ್ಮನೆ ಫೋಟೋ ಶೂಟಿಂಗ್ ಅದು ಮಾಡಕ್ಕೆ ಹೋಗೋಣ. ನೋಡಿ ಏನೋ ಫೋಟೋ ಶೂಟಿಂಗ್ ಮಾಡ್ತೀಯ ಅಂದ್ರಕ್ಕ ಗೋಯ್ಸಿಗೆ ಲಾರಿಗಳೆಲ್ಲ ಹಿಂಗೆ ಹೋಗ್ತವೆ. ನಾವಿಲ್ಲಿ ಇದ್ರ ಮೇಲೆ ನಿಂತಿದ್ರೆ ಇದೆಲ್ಲ ಹೆಂಗಾಗ್ತಿದೆ ಬ್ರಿಡ್ಜ್ ಶೇಕ್ ಆಗ್ತಿದೆ. ಓ ಫುಲ್ಲು ಒಂಥರ ಶೇಕ್ ಆಗ್ತೈತೆ ಗೈಸ್. ಯಾವ್ದಾದ್ರು ದೊಡ್ಡ ಗಾಡಿಗಳು ಬಂದರೆ ಈ ಬ್ರಿಡ್ಜು ಶೇಕ್ ಆಗ್ತೈತೆ. ಸೊ ನೆಕ್ಸ್ಟು ಈ ಬ್ರಿಡ್ಜು ಶೇಕ್ ಆಗ್ತಿದ್ದಂಗೆ ಕಟ್ಸೋದು ನಮ್ಮ ಫ್ರೆಂಡು ನಿತಿನೇ. ಇದು ಮನೇಲಿ ಲಕ್ಷ್ಮಿ ಕುಳಿಸಿದ್ರು ನಮ್ಮ ಆಂಟಿಯವರು. ಸೊ ಅದಕ್ಕೆ ಊಟ ಎಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಬಂದಿದ್ದೀರಿ ಗೈಸ್ ಇಲ್ಲಿ ಊಟ ಇಸ್ಕೊಂಡು ಹೋಗೋದಕ್ಕೆ. ಬನ್ನಿ ಕೇಳೋಣ ರೆಡಿ ಮಾಡೋರ ಏನು ಅಂತ. ಜಾಸ್ತಿ ಪಾತ್ರೆಗಳಿದ್ದಾವೆ. ಸೊ ಇವನ್ನೆಲ್ಲ ಎತ್ಕೊಂಡು ಮನೆ ಕಡೆ ಹೋಗ್ಬೇಕು. ನನ್ನ ಮಗನ ಹಿಡ್ಕೊಳಕ್ಕೆ ಬರಲ್ಲ. ಈಗ ಬೇರೆ ಗಾಡಿನ ಬಂದಿದ್ದೀರಿ. ಶೆಲ್ಟ್ ಎಲ್ಲ ಅದ್ಮಾನ ಇಡ್ಸಕ್ಕೋನೆ ಗೈಸ್. ಸಾಂಬಾರೆಲ್ಲ ಶೆಲ್ಟ್ ಮೇಲೆ ಚೇಂಜ್ ಮಾಡೋಣ ತೋರಿಸು. ಹಂಗೆ ಇರಲಿ ವೀಡಿಯೋ ನೋಡಿ ಗೈಸ್. ಸಾಂಬಾರೆಲ್ಲ ಶೆಲ್ಟ್ ಮೇಲೆ ಚೇಂಜ್ ಹಾಕ್ಬಿಟ್ಟವನು ಗೈಸ್. ಏನು ಹೇಳೋಣ ಇವನು ಕೇಳ್ರಿ. ಸೊ ಈಗ ಇನ್ನೊಂದು ಐತಂತೆ, ಅದನ್ನ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀರಿ. ಬನ್ನಿ ಗೈಸ್. ಬಜ್ಜಿಗಳು ಮತ್ತು ಹಪ್ಳಗಳು. ಈ ನನ್ನ ಮಗನ ಒಂದೇ ಬಾಕ್ಸ್ ಅಂದ, ನೋಡಿದ್ರೆ ಇವಾಗ 2 ಬಾಕ್ಸ್ ಐತೆ. ಏನು ಹೇಳೋಣ ಗೈಸ್ ಇಂಥ ವರ್ಕ. ಈಗ ಮನೆಗೆ ಬಂದು ಶೆಲ್ಟ್ ಚೇಂಜ್ ಮಾಡಿಕೊಂಡೆ. ಸೊ ಇದು ಯಾವುದೋ ಇದು ಒಂದು ಮೈಕಿಂದ ಗೈಸ್. ನೋಡಿ ಗೈಸ್ ನೆನ್ನೆ ತಾನೆ ಇನ್ನೂ ಪ್ಯಾಕೇಜು ಬಿಚ್ಚಿಲ್ಲ. ನೆನ್ನೆ ತಂದಿದ್ದು ಮೈಕಿದು. ನೋಡಿದ್ರೆ ಚೆನ್ನಾಗಿಲ್ಲ ಗೈಸ್ ಕ್ವಾಲಿಟಿ. ಇರ್ರಿ ಅದು ಬಾಕ್ಸ್ ಕೂಡ ತೋರಿಸ್ತೀನಿ, ಇಲ್ಲೇ ಇದೆ. ಇದೇ ಗೈಸ್ ಮೈಕ್. ಅದು 2 ಮೈಕ್ ಬರ್ತೈತೆ ಅಂತಂದರು, ಇಸ್ಕೊಂಡೆ. ನೋಡಿ ಚೆನ್ನಾಗೇ ಇಲ್ಲ ಗೈಸ್ ಇದು ಕ್ವಾಲಿಟಿ, ಸುಮ್ಮನೆ ವೇಸ್ಟು ಗೈಸ್. ಇದು ಯಾವುದು ಕಂಪ್ನಿ ಅಂತ ಹೇಳ್ತೀನಿ, ದಯವಿಟ್ಟು ಇಸ್ಕೊಳಕ್ಕೆ ಹೋಗ್ಬೇಡ್ರಿ ಈ ಕಂಪ್ನಿನ. ನೋಡ್ರಿ ಇನ್ನೂ ಪ್ಯಾಕೇಜು ಬಿಚ್ಚಿಲ್ಲ. ಯಾವುದಿದು K9 ಅಂತ ಏನಿದು ಚೈನೀಸ್ ಮೈಕೆ. ಒಂಚೂರು ಚೆನ್ನಾಗಿಲ್ಲ ಗೈಸ್ ಇದು. ನಿಜ ಇಸ್ಕೊಳಕ್ಕೆ ಹೋಗ್ಬೇಡ್ರಿ, ವೇಸ್ಟ್ ಆಫ್ ವರ್ತು. ಅಮೌಂಟು ಕೂಡ ವೇಸ್ಟ್ ಆಗುತ್ತೆ. ಈಗ ಇದನ್ನು ರಿಟರ್ನ್ ಮಾಡಿದ್ರು ಇಸ್ಕೊಳಲ್ಲ ಅವರು, ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್. ಸೊ ಹಂಗೆ ಮಾಡ್ತಾ ಇದ್ದೀನಿ ವ್ಲಾಗ್ಸು. ಸೊ ಇಷ್ಟ ಆಗುತ್ತೆ ಅನ್ಕೊತೀನಿ. ವಾಯ್ಸ್ ಕ್ಲಿಯರಿಟಿ ಚೆನ್ನಾಗಿದೆ ಅನ್ಕೊತೀನಿ. ಸೊ ಬನ್ನಿ ಗೈಸ್, ನಮ್ಮ ತಮ್ಮವನೇ ಒಂದು ಸ್ವಲ್ಪ ಕ್ವಾಟ್ಲೆಗಳು ಕೊಡೋಣ. ಏನೋ ಮಲ್ಕೊಂಡಿದ್ಯಲ್ಲಿ, ಎದೋಳಲ್ಲಿ ಏನೋ ಮಲ್ಕೊಳೋದೇನೋ ನಿನ್ನ ಜೀವನ. ಬಾ ಎದ್ದು ಬಾ ಈಚೆ ಎಲ್ಲೋ ಹೋಗ್ಬೇಕು ಬಾ. ಸೊ ಗೈಸ್ ಈಚೆ ಬಂದಿದ್ದೀರಿ ಗೈಸ್. ಇವನಷ್ಟಿಲ್ಲ ಗೈಸ್ ಅದು ಗಾಡಿ. ಆ ಗಾಡಿ ಇವನಷ್ಟಿಲ್ಲ. ಆ ಗಾಡಿ ನೋಡಿಸ್ತಾನೆ. ಎಷ್ಟನೇ ಕ್ಲಾಸ್ ನೀನು? 9th ಗೈಸ್ ಇವನು. ಆ ಗಾಡಿ ನೋಡಿಸ್ತಾನೆ. ಏನು ಹೇಳೋಣ ಗೈಸ್ ಇವನ್ಕ. ನೋಡಿ ಇಲ್ಲೂ ಬಂದ, ಇಲ್ಲೂ ಮಲ್ಕೊಳ್ಳೋದೇ ಆಗೋಯ್ತು. ಬಾ ಒಂದು ನಿಮಿಷ ಬಾರೋ ಬಾ. ಏನೋ ಒಂದು ಹೇಳ್ಬೇಕು ಬಾ. ಇಲ್ಲಿ ಪರ್ಸ್ನಲ್ ಅವೆಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಭೀಮ್ ಬ್ಯಾಗ್ ಮೇಲೆ ಕುತ್ಕೋ ಹೋಗು. ಬಾರ ಕುತ್ಕೋ ಬಾರೋ. ಭೀಮ್ ಬ್ಯಾಗು ನಾನು ಯಾಕೆ ಬೇಕೇನೋ. ತಗಲ್ತಾ ಇನ್ನ ತಗಲ್ಬೇಕಾಗಿತ್ಲಿ. ಎಲ್ಲೈತೆ? ಸೊ ಈಗ ಅಲ್ಲೊಂದು ಭೀಮ್ ಬ್ಯಾಗ್ ಇರೋ ಅಂತ ಇದನ್ನೆಲ್ಲ ಹಾಕೋಣ ಬನ್ನಿ. ಆ ಭೀಮ್ ಬ್ಯಾಗಾಗ ಭೀಮ್ಗಳೆಲ್ಲ ಜಾಸ್ತಿ ಉದುರೋಗಿತ್ತು.
ಸೊ ಎಲ್ಲೈತೆ ನೋಡಿ, ಇಲ್ಲೊಂದೈತೆ ಬೀಮ್ ಬ್ಯಾಗು. ಸೊ ಇದ್ರಾಗಿರೋ ಅಂಥ ಬೀಮ್ನೆಲ್ಲ ಅದ್ರಿಗೆ ಹಾಕೋಣ. ಬನ್ನಿ ಗೈಸ್ ಹಾಕೋಣ. ಹಾಂ, ಇದು ಯಾವುದು ಐಫೋನ್ 16 Pro, ಎಷ್ಟಿದು ಐಫೋನ್ 17 Pro Maxಾ? ಹಾಂ, ಅದ್ರ ನೆತ್ತ ಇದಕ್ಕೆ ಹಾಕೋಲೇ ಫಸ್ಟು ಲೇ. ಒಳಗಡೆ ಕೈ ಇಕ್ಕಿದ್ರೆ ಒಂಥರ ಚೆನ್ನಾಗೈತೆ ಗೈಸ್. ಏನು ಮಗನ ಇದನ್ನ ತಿನ್ಸ್ಬೇಕು ಗೈಸ್. ಇಲ್ಲಿ ನೋಡಿ, ಇದನ್ನು ತಿನ್ನಲೇ. ಏನು ಕೆಲಸಗಳೇ ಮಾಡಲ್ಲ ಅಂತಾನೆ. ಬಾ ಇದು ನೆತ್ತದ ಕಟ್ಟು ಬಾ. ಹೇಳ್ಬೇಕು ಅಟ್ಟು ಇದ್ರಾಗೊಂದು ಎತ್ತದಕ್ಕ ಕೆಲಸ ಮಾಡೋ ಅಂದ್ರೆ ಎರಡೆರಡು ಕೆಲಸ ಮಾಡ್ತಾನೆ. ಇಲ್ಲಿ ನೋಡು, ಎಲ್ಲ ಉದುರ್ಸಾಕೋನೆ ಗೈಸ್. ಆಮೇಲೆ ನಮ್ಮ ತಮ್ಮ ಬಂದ ಬೈಕ್ ಸ್ಟಾರ್ಟ್ ಮಾಡ್ಕೊಡು ಅಂತ. ಸೊ ಗೈಸ್ ಇದು ಇಂಜಿನ್ ಬೇರೆ ಇದಾಗೋಗೈತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್, ಆಗ್ತೈತೆ ಇಲ್ಲ ಅಂತ. ಆವಾಗನಿಂದ ಟ್ರೈ ಮಾಡ್ತಾ ಇದ್ದೀನಿ, ಕೀನೇ ಆನ್ ಮಾಡಿಲ್ಲ ಗೈಸ್. ಇದನ್ನು ನಾನು ಕೀದು ಹೇಳೇ ಇಲ್ಲ ಗೈಸ್. ನನ್ನ ತಮ್ಮನು ಇವಾಗ ಸ್ಟಾರ್ಟ್ ಆಗ್ತೈತೆ ಗೈಸ್. ಗೈಸ್ ಪೆಟ್ರೋಲು ಮತ್ತು ಆಯಿಲ್ ಇಲ್ಲ ಅಂತೆ. ಸೊ ಅದಕ್ಕೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಯಾವಾಗ ನೋಡಿದ್ರು ಪೆಟ್ರೋಲ್ ಇರಲ್ಲ ಗೈಸ್, ಆ ಥರ ಓಡಿಸ್ತಾನೆ. ಏನು ಹೇಳೋಣ ಹೇಳಿ. ಸೊ ಈಗ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀರಿ. ಬನ್ನಿ ಗೈಸ್, ಹೋಗ್ತಾ ಇರೋಣ. ಇಲ್ಲಿ ತೋಟದ ಗಂಟ ಕರ್ಕೊಂಬಂದವ್ ನನ್ನ ತಮ್ಮನು. ಏನಾಗಲ್ಲ ಬಾ ಅಂತ. ಇಲ್ಲೇ ಸಣ್ಣಕ್ಕೆ ಸ್ಟಾಪ್ ಹೋಗೈತೆ ಗಾಡಿ. ಏನಾಗ ಗೈಸ್, ಇದನ್ನೆಲ್ಲ ನಂಬ್ಕೊಂಡು ಬರಬಾರ್ದು ಅನ್ನೋದು. ಅದಕ್ಕೆ ಇಲ್ಲಿ ನೋಡಿ, ತೋಟದ ಜಾಸ್ತಿ ದೂರ ಬಂದಿದ್ದೀರಿ. ಇವಾಗ 4 ಗಂಟೆ ಹೋಗ್ಬೇಕು. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಸ್ಟಾರ್ಟೇ ಆಗ್ತಾಯಿಲ್ಲ ಗಾಡಿ. ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ದೂರದಿಂದ ಒಂದು ಸ್ವಲ್ಪ ದೂರ ಬಂದ್ರಿ, ತಿರ್ಗಾ ಸ್ಟಾಪ್ ಆಯಿತು. ನೋಡ್ರಿ, ಇಲ್ಲಿ ಕೀ ಐತೆ, ಎಲ್ಲ ಸ್ಟಾರ್ಟ್ ಮಾಡ್ತೀರಿ. ಎಲ್ಲ ನೋಡ್ಕೊಳ್ರಿ, ಈಗ ಸ್ಟಾರ್ಟ್ ಆಗ್ತೈತೆ ನೋಡಿ. ಹಾಂ, ಇಷ್ಟೇ ಕಿಕ್ಕಲ್ಲೇ ಇದಾಗೋಗ್ತೈತೆ ಗೈಸ್. ಇದು ಕಿಕ್ ಅಂದರೆ ಸೆಲ್ಫ್ ಹಿಡ್ದಿಷ್ಟೊತ್ತನ ಹಂಗೆ ಆಫ್ ಆಗೋಗ್ತೈತೆ. ಅದೇನೋ ಗೊತ್ತಾಗ್ತಾಯಿಲ್ಲ ಇದು. ಸೊ ಅದಕ್ಕೆ ಇವಾಗ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂದವನೇ. ನೋಡೋಣ, ಬಂದರೆ ಹೋಗೋದು ಗಾಡಿನಲ್ಲಿ ಹಾಕ್ಕೊಂಡು, ಇಲ್ಲಾಂದರೆ ಓಡಿಸ್ಕೊಂಡು ಹೋಗೋದು ಅಷ್ಟೇ ಗೈಸ್. ಅಲ್ಲಿ ನಾನು ನಮ್ಮ ಮನೆ ಕಡೆ ಬಂದೆ. ಇವತ್ತಿನ ವೀಡಿಯೋ ಇಷ್ಟಿತ್ತು ಗೈಸ್. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತಲೂ ಮರಿಲೇಬೇಡಿ. ನಾನು ನಿಮ್ಮ ಲಕ್ಕಿ ಲಿಗಿದ್ಗಳ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.